ರಾಜ್ಯದ ವಿಧಾನಸೌಧದ ಮುಂಭಾಗ ಅಂಟಿಸಲಾಗಿದ್ದ ನರೇಂದ್ರ ಮೋದಿ ವಿರುದ್ಧದ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕ ಸಿಟಿ ರವಿ ಸಿಡಿದೆದ್ದಿದ್ದಾರೆ. ಮೋದಿ ಭಾರತದ ಆಸ್ತಿ ಎಂದ ಸಿಟಿ ರವಿ ದೇಶದ ಭದ್ರತೆಗೆ ಪ್ರಾಮುಖ್ಯತೆ ಕೊಟ್ಟವರು ಮೋದಿ. ಆ ತರಹದ್ದೊಂದು ವ್ಯಕ್ತಿತ್ವದ ವಿರುದ್ಧ ಬ್ಯಾನರ್ ಹಾಕ್ತೀರಾ, ಮನ ಮರ್ಯಾದೆ ಇಲ್ವಾ ಅಂತ ಹೇಳಿ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೋದಿ ಕೇವಲ ದೇಶದ ಪ್ರಧಾನಿಯಲ್ಲ, ಮೋದಿ ದೇಶದ ಆಸ್ತಿ, ಮೋದಿ ದೇಶದ ಸಂಪತ್ತು, ಮೋದಿ ದೇಶದ ಅಭಿವೃದ್ಧಿ ಅಂತ ಹೇಳಿ ಮೋದಿ ಪರ ಬ್ಯಾಟ್ ಬೀಸಿದ್ದಾರೆ ಮಾಜಿ ಶಾಸಕ ಸಿಟಿ ರವಿ. ಅಂತಹ ಮೋದಿಯ ವಿರುದ್ಧ ಪೋಸ್ಟರ್ ಅಂಟಿಸುತ್ತಾರೆ. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಕಾಲದಲ್ಲಿ ಭಾರತ ಹಿಂಗಿರಲಿಲ್ಲ, ಭಾರತದ ಆಂತರಿಕ ಭದ್ರತೆಯ ವ್ಯವಸ್ಥೆ ಸರಿ ಇರಲಿಲ್ಲ, ಕೆಟ್ಟ ಸ್ಥಿತಿಯಲ್ಲಿದ್ದ ಭಾರತವನ್ನ ಸರಿ ಮಾಡಿದ್ದು ಶ್ರೀ ನರೇಂದ್ರ ಮೋದಿ ಅವರು. ಆ ತರಹದ್ದೊಂದು ವ್ಯಕ್ತಿತ್ವದ ವಿರುದ್ಧ ಪೋಸ್ಟರ್ ವಾರ್ ನಡೆಸ್ತೀರಿ ಅನ್ನೋದಾದ್ರೆ ನಿಮ್ಮ ಕೆಟ್ಟ ಮನಸ್ಥಿತಿ ಏನಿದು ಅಂತ ಹೇಳಿ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದೇಶದ ಭದ್ರತೆಗೆ ಪ್ರಾಮುಖ್ಯತೆ ಕೊಟ್ಟವರು ನರೇಂದ್ರ ಮೋದಿ. ಅಂತಹ ಮೋದಿಯ ವಿರುದ್ಧ ಪೋಸ್ಟರ್ ಅಂಟಿಸುತ್ತಾರೆ ಅಂದ್ರೆ ಏನು ಹೇಳಬೇಕು ಇಂಥವರಿಗೆ? ವಿಧಾನಸೌಧದ ಮುಂದೆ ಒಂದು ಪೋಸ್ಟರ್ ಕಾಣಿಸಿಕೊಳ್ಳುತ್ತೆ. ಆ ಪೋಸ್ಟರ್ನಲ್ಲಿ ನರೇಂದ್ರ ಮೋದಿ ಪುಕ್ಕಲ ಅಂತ ಹೇಳಿ ಬರೆಯಲಾಗುತ್ತೆ. ಪುಕ್ಕಲ ಅಂದ್ರೆ ಏನು? ಒಂದು ಸವಾಲನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಬೆನ್ನು ತೋರಿಸಿ ಹೋಗುವವನನ್ನು ಪುಕ್ಕಲ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೆಲ ವಿಚಾರಗಳಿಗೆ ಭಯಪಡುವಂತಹದ್ದು, ವೈಚಾರಿಕತೆಗೆ ಭಯಪಡುವಂತಹದ್ದು, ಸೈದ್ಧಾಂತಿಕ ನಿಲುವುಗಳ ಬಗ್ಗೆ ಭಯಪಟ್ಟು ವಾದಿಸದೆ ಹೋಗುವಂತಹದ್ದು, ಈ ತರಹದ ಪ್ರಕ್ರಿಯೆಗಳಿಗೆ ರಾಜಕೀಯ ಭಾಷೆಯಲ್ಲಿ ಪುಕ್ಕಲ್ತನ ಅಂತ ಕರೀತಾರೆ. ಸೊ ನರೇಂದ್ರ ಮೋದಿಯ ಭಾವಚಿತ್ರವನ್ನು ಹಾಕಿ ಅದರ ಪಕ್ಕದಲ್ಲೊಂದು ಕ್ಯಾಪ್ಷನ್ ಅನ್ನು ಕೊಡಲಾಗಿತ್ತು. ಆ ಬರಹದಲ್ಲಿ ನರೇಂದ್ರ ಮೋದಿ ಅವರನ್ನು ನಿಂದನೆ ಮಾಡುವ ಮತ್ತು ಅವಹೇಳನಕಾರಿಯಾದಂತಹ ನಿಂದನಾತ್ಮಕವಾದ ಬರಹಗಳನ್ನು ಬರೆಯಲಾಗಿತ್ತು. ಮೋದಿ ಪುಕ್ಕಲ, ಮೋದಿ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಓಡಿ ಹೋಗಿದ್ದಾರೆ, ಸೈನಿಕನ ಬಾಳಲ್ಲಿ ಆಟ ಆಡ್ತಿದ್ದಾರೆ ನರೇಂದ್ರ ಮೋದಿ. ನಿಮಗೆ ಗೊತ್ತಿರೋ ಹಾಗೆ ಒಬ್ಬ ಸೈನಿಕನ ಪುಸ್ತಕ ಆನ್ಲೈನ್ನಲ್ಲಿ ಲಭ್ಯ ಆಗ್ತಾ ಇತ್ತು. ಆದರೆ ರಾತ್ರೋರಾತ್ರಿ ಆನ್ಲೈನನ್ನು ಕೂಡ ಆ ಬುಕ್ ಆರ್ಡರ್ ಮಾಡುವಂತಹ ವಿಚಾರಕ್ಕೆ ರದ್ದತಿ ಕೋರಲಾಯಿತು. ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಆ ಬುಕ್ ಸಿಗ್ತಾ ಇರಲಿಲ್ಲ. ಸೊ ಅದನ್ನು ನರೇಂದ್ರ ಮೋದಿ ಅವರು BJP ಪ್ರೇರಿತವಾಗಿ ಆ ಬುಕ್ಕನ್ನು ಯಾರು ಓದಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬ್ಯಾನ್ ಮಾಡಿದ್ರು ಅನ್ನೋ ತರಹದಲ್ಲಿ ಅದನ್ನು ವ್ಯಾಖ್ಯಾನಿಸಲಾಯಿತು. ಸೈನಿಕನ ಬಾಳಲ್ಲಿ ಆಟ ಆಡ್ತಿದ್ದಾರೆ, ಸೈನಿಕ ಬರೆದಿರ್ತಕ್ಕಂತಹ ಪುಸ್ತಕದಲ್ಲಿ ಅನೇಕ ಸತ್ಯಾಂಶಗಳಿದೆ, ಅದನ್ನು ಜನ ಓದಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಆನ್ಲೈನ್ನಲ್ಲಿ ಬುಕ್ ಸಿಗದ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ಸಿಗರ ಆರೋಪ ಇತ್ತು. ಈ ಎಲ್ಲದರ ನಡುವೆ ರಾಜ್ಯದ ಶಕ್ತಿ ಕೇಂದ್ರ ಅಂತ ಕರೆಯಲ್ಪಡುವ ವಿಧಾನಸೌಧದ ಮುಂಭಾಗ ಇದ್ದಕ್ಕಿದ್ದ ಹಾಗೆ ಒಂದು ಪೋಸ್ಟರ್, ಒಂದು ಬ್ಯಾನರ್ ಕಾಣಿಸಿಕೊಳ್ಳುತ್ತೆ. ಆ ಬ್ಯಾನರ್ನಲ್ಲಿ ನರೇಂದ್ರ ಮೋದಿ ಅವರ ಫೋಟೋ ಜೊತೆಗೆ ನರೇಂದ್ರ ಮೋದಿ ಪುಕ್ಕಲ ಅಂತ ಹೇಳಿ ಬರಹದ ಮುಖಾಂತರವಾಗಿ ನರೇಂದ್ರ ಮೋದಿ ಅವರಿಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಸಿಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ದೇಶದ ಭದ್ರತೆಗೆ ಪ್ರಾಮುಖ್ಯತೆ ಕೊಟ್ಟವರು ನರೇಂದ್ರ ಮೋದಿ. ಕೇವಲ ಅವರು ಪ್ರಧಾನಿ ಆಗಿರದೆ ದೇಶದ ಭದ್ರತೆ ಮತ್ತು ದೇಶದ ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಅತ್ಯಂತ ಪ್ರಾಮಾಣಿಕತೆಯನ್ನು ತೋರಿದವರು. ಹಾಗಾಗಿ ಅವರ ವಿರುದ್ಧ ಅವಹೇಳನ ಸಹಿಸೋದಿಲ್ಲ. ಅಂತಹ ಮೋದಿಯ ವಿರುದ್ಧ ಪೋಸ್ಟರ್ ಅಂಟಿಸುತ್ತಾರೆ ಅಂದರೆ ಅವರ ಮನಸ್ಥಿತಿ ಯಾವ ತರಹ ಇದೆ? ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಕಾಲದಲ್ಲಿ ಭಾರತ ಹಿಂಗಿರಲಿಲ್ಲ, ಕೆಟ್ಟ ಸ್ಥಿತಿಯಲ್ಲಿದ್ದಂತಹ ಭಾರತವನ್ನು ಸರಿ ಮಾಡಿದ್ದು ನರೇಂದ್ರ ಮೋದಿ ಅಂತೇಳಿ ನರೇಂದ್ರ ಮೋದಿ ಪರ ಮಾತನಾಡಿದ್ದಾರೆ ಮಾಜಿ ಶಾಸಕ ಸಿಟಿ ರವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.